ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ವ್ಲಾಗ್ಸ್ 23 ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನು ಅಂತ ಅಂದರೆ, ನಮ್ಮ ಅಕ್ಕ ಮತ್ತು ನಮ್ಮ ಬಾವ ಇಬ್ಬರು ಟ್ರಿಪ್ಗೆ ಹೋಗ್ತಿದ್ದಾರೆ. ಸೊ ಎಲ್ಲಿಗೆ ಹೋಗ್ತಿದ್ದಾರೆ ಏನು ಅಂತ ಈ ವ್ಲಾಗ್ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಎಲ್ಲ ಅಪ್ಡೇಟ್ಸ್ ವಿಡಿಯೋ ಮಾಡ್ತೀನಿ. ನಮ್ಮ ಅಕ್ಕ ಐಬ್ರೋಸ್ ಮಾಡಿಸ್ಬೇಕು ಅಂತ ಸಲೂನಿಗೆ ಕರ್ಕೊಬಂದು ಆಫ್ಟರ್ ಅ ಲಾಂಗ್ ಟೈಮ್ ನೋಡ್ತಾ ಇರೋದು ನಮ್ಮ ಅಕ್ಕ. ಒಂದು ಟೀ ಶರ್ಟ್ ತೊಗೊಂಡ್ಲು ನಮ್ಮ ಭಾವನಿಗೋಸ್ಕರ. ಇಲ್ಲಿ ನೋಡಿ, ಇವಾಗ ಇನ್ನೇನು 1-2 ಅವರ್ಸಲ್ಲಿ ಮನೆ ಬಿಡಬೇಕು. ಇನ್ನೂ ಲಗೇಜ್ ಪ್ಯಾಕ್ ಮಾಡ್ಕೊಂಡಿಲ್ಲ ನಮ್ಮಕ್ಕ. ಇನ್ನೂ ಹೆಂಗಿತ್ತವಳೆ ಎಲ್ಲ ಚಲ್ಲಾಪಿಲಿ ಮಾಡಿ. ಎಲ್ಲಿಗೆ ಹೋಗ್ತಾ ಇರೋದು? ಹಾಂ ಗೈಸ್, ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಮನಾಲಿಗೆ ಹೋಯ್ತವ್ರೆ. 6 o'clockಗೆ ಫ್ಲೈಟ್ ಇರೋದು. ಇವಾಗ ಟೈಮ್ ಬಂದು ಎಷ್ಟಾಗಿದೆ? 12:35 ಆಗಿದೆ. ಇನ್ನು ನೋಡಿ ಲಗೇಜ್ ಪ್ಯಾಕ್ ಮಾಡಿಲ್ಲ, ಏನಿಲ್ಲ. ಇನ್ನು ತಗೋತಾನೆ ಅವಳೆ ಹೊಸ ಬಟ್ಟೆ ಶಾಪಿಂಗ್ ಎಲ್ಲ ಇನ್ನೂ ಮಾಡ್ತಾನೆ ಅವಳೆ. ಟೈಮು 1:35 ಆಯಿತು. ಸೊ ಲಗೇಜ್ ಎಲ್ಲ ಫುಲ್ ಕ್ಲಿಯರ್ ಆಗೋಯ್ತು. ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇನ್ನೂ ರೆಡಿಯಾಗಿಲ್ಲ ನಮ್ಮ ಅಕ್ಕ. ಹೆಂಗೆ ಗೊತ್ತಾ, ನಾನು ನಮ್ಮ ಅಕ್ಕಗೆ ಹೆಲ್ಪ್ ಮಾಡಿದೆ ಲಗೇಜ್ ಪ್ಯಾಕ್ ಮಾಡೋಕ್ಕೆ. ಇವಾಗ ನೋಡಿ ಏನೂ ಹೆಲ್ಪೇ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತವಳೆ. ಸೊ ಸ್ಯಾಡ್ ಅಲ್ಲ. ಲೈಟ್ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ಲು. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಗೈಸ್, ನಮ್ಮ ಮ್ಯಾಗಿ ಮಾಡ್ತವ್ರೆ. ಸೊ ಮ್ಯಾಗಿ ಮಾಡುವ ವಿಧಾನ ಏನು ಅಂದರೆ, ಫಸ್ಟು ಆಯಿಲ್ ಹಾಕೋಬೇಕು. ಆಯಿಲ್ಗೆ ಸಾಸಿವೆ, ಕರಿಬೇವು ಎಲ್ಲ ಹಾಕೋಬೇಕು. ಅದಾದಮೇಲೆ ನಮ್ಮಮ್ಮ ಇಲ್ಲಿ ಆನಿಯನ್ ಮತ್ತು ಟೊಮ್ಯಾಟೊ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ತಾರೆ. ಅದಾದಮೇಲೆ ಮ್ಯಾಗಿ ಹಾಕಬೇಕು. ಅಷ್ಟೇ ಗೈಸ್ ಮ್ಯಾಗಿ ಮಾಡೋದು. ಫುಲ್ ಈಸಿ. ಅದು ಸ್ವಲ್ಪ ಗಲೀಜಾಗಿದೆ ಅಂತ ಹೊರಗಡೆ. ನಮ್ಮ ಅಕ್ಕ ರೆಡಿಯಾಗಿ ಕೂತವಳೆ. ಹೆಂಗೆ ಕಾಣಿಸ್ತಾವಳೆ ನಮ್ಮ ಪಾಪು. ಇದು ಅಲ್ಲಿ ನಮ್ಮಮ್ಮ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಬೇಗ ಎಂಟ್ರಿ ಕೊಟ್ಟಿದ್ದೀನಿ ನಮ್ಮ ಅಕ್ಕ ಮನೆಗೆ. ಫುಲ್ ಜೋಶಲ್ಲ ಅವಳೆ ಹೋಯ್ತಾ ಇರೋದಕ್ಕೆ ಟ್ರಿಪ್ಗೆ. 1 ವಾರದಿಂದ ಬುಕ್ ಮಾಡಿದ್ದು, ಓಕೆನಾ? ಇವತ್ತು 1 ವಾರದಿಂದ ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಏನೇನು ಹಾಕೋಬೇಕು, ಏನೇನು ಬಿಡಬೇಕು ಅಂತ ಮಾತ್ರ ಗೊತ್ತಿತ್ತು ಅಷ್ಟೇ. ಇವತ್ತು ಕುತ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ನಾನು ಕೊಟ್ಟಿದ್ದು. ಇವಾಗ ಹೇಳಿದ್ರೆ ಏನೂ ಪ್ಯಾಕೇ ಮಾಡಿಲ್ಲ ಅಂತ. ದೌರಾಣಿ ಎಷ್ಟು ಪ್ಯಾಕ್ ಮಾಡಿದ್ರೆ ಫುಲ್ ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಟ್ಟು ಆ ರೇಂಜಿಗೆ ಕೆಲಸ ಮಾಡ್ಬಿಟ್ಟು. ರಾಂಗ್ ಇನ್ಫಾರ್ಮೇಶನ್. ಶಿ ಇಸ್ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್. ನಾನು ಸುಳ್ಳೆಲ್ಲ ಹೇಳಲ್ಲ. ಎಸ್, ಶಿ ಇಸ್ ಗಿವಿಂಗ್ ಯು ಕಂಪ್ಲೀಟ್ಲಿ ಟೋಟಲಿ ರಾಂಗ್ ಇನ್ಫಾರ್ಮೇಶನ್. ನಮ್ಮ ಅಮ್ಮನೇ ಪ್ರೂಫ್. ಒಂದು ಕೆಲಸನೂ ಮಾಡಲ್ಲ ಅವಳು. ಎಲ್ಲ ನಾನೇ ಎಲ್ಲ ಮಾಡಿಕೊಟ್ಟಿದ್ದೆ. ಹಿಂಗೆ ಕೊಡಿಸ್ತಾಳೆ ನಮ್ಮ ಅಕ್ಕ ಪ್ರಿಯಸಲ್ಲಿ. ನಾನೇ ಚೆನ್ನಾಗಿದ್ದೀನಲ್ಲ ಅವಳಕ್ಕಿಂತ. ಗೈಸ್, ಯಾರು ಚೆನ್ನಾಗಿದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಚೆನ್ನಾಗಿದ್ದೀನ, ನಮ್ಮ ಅಕ್ಕ ಚೆನ್ನಾಗಿದ್ದಾಳ ಅಂದ್ಬಿಟ್ಟು. ಆದರೂ ನಮ್ಮ ಅಕ್ಕನೇ ಚೆನ್ನಾಗೋಳೆ. ನಮ್ಮ ಮ್ಯಾಗಿ ಮಾಡಿಕೊಂಡು ತಗೊಬಂದು ಕೊಡ್ತಾ ಇದ್ದಾರೆ. ಮ್ಯಾಗಿ ಆ್ಯಂಡ್ ಬಿಸಿಬೇಳೆ ಬಾತ್. ನನಗೆ ಕಮ್ಮಿ ಕೊಟ್ಟವ್ರೆ, ಅವಳಿಗೆ ಜಾಸ್ತಿ ಇದೆ. ಸೇಮ್ ಕ್ವಾಂಟಿಟಿನಾ? ಅವಳಿಗೆ ಸ್ವಲ್ಪ ಜಾಸ್ತಿ, ನನಗೆ ಕಮ್ಮಿ. ನಿಂಗೆ ಜಾಸ್ತಿ ಕಣೆ. ಸೇಫಾಗಿ ಜರ್ನಿ ಮಾಡಿ ಬರಲಿ ಅಂದ್ಬಿಟ್ಟು ದೇವ್ರಿಗೆ ಕೈ ಮುಗಿತಿದ್ದಾರೆ ಗಂಡ ಹೆಂಡ್ತಿಬ್ರು. ಮನೆ ಬಿಡ್ತಾ ಇದ್ದೀವಿ ಗೈಸ್. 3 ಲಗೇಜ್ ಪ್ಯಾಕ್ ಆಗಿದೆ. 3 ಲಗೇಜ್ ತೊಗೊಂಡು ಹೋಗ್ತಿದ್ದಾರೆ ನಮ್ಮ ಬಾವ, ನಮ್ಮ ಮಮ್ಮಿ, ಮೈ ಸಿಸ್ಟರ್ ಜಾನ್. ಹಾಯ್ ಬಬ್ಲು, ಬಾಯ್ ಮಾಡು. ಬಾಯ್.
ಮೊಬೈಲ್ ಜೋಶ್. ಗೈಸ್ ಇವಾಗ ಹೆಬ್ಬಾಳ ಬ್ರಿಡ್ಜ್ ಹತ್ರ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಫುಲ್ ಜೋಶಲ್ಲಿದ್ದಾಳೆ, ಫುಲ್ ಬಿಡ್ಕೊಂಡೆ ಥರ. Wow, how beautiful you are looking. First experience. Finally airport reach ಆದ್ವಿ. ಯಪ್ಪ ಬಿಸಿಲು ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಕಮ್ ಫಾಸ್ಟ್, ಬನ್ನಿ ಬನ್ನಿ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ. ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ. ಹೌ ಯು ಆರ್ ಫೀಲಿಂಗ್? Excitement. ಈ ಕಡೆ ಹೋಗ್ಬೇಕು ಅನ್ಸುತ್ತೆ ಎಂಟ್ರೆನ್ಸ್. ಹೇಳಿ, ನಮ್ಮ ಅಕ್ಕ ಕಾಣಿಸ್ತಾನೆ ಇಲ್ಲ. ವೇರ್ ಇಸ್ ಮೈ ಮಾಮ್? ಮಮ್ಮಿ ಟರ್ಮಿನಲ್ ಎಂಟ್ರೆನ್ಸ್ ಆದ್ವಿ. ಇಲ್ಲ ಅರೈವಲ್ 12 ಇದೆ. ರೆಡಿ ಆಗಿದ್ದಾರೆ ಎಂಟ್ರಿ ಕೊಡೋಕ್ಕೆ. ನಮ್ಮ ಅಕ್ಕ ನನ್ನ ಬಿಟ್ಟು ಮನಾಲಿಗೆ ಹೋಯ್ತಾವಳೆ ಫ್ರೆಂಡ್ಸ್. ನೋಡಿ, ನನ್ನ ಕರ್ದೇ ಇಲ್ಲ, ಬಂದೆ ಒಂದು ಮಾತು ಹೋಗಿ ಬರಲಿ. ಎಲ್ಲ ಚೆಕ್-ಇನ್ಗೆ ಫುಲ್ ರಶ್ ಇದ್ದಾರೆ. ಹ್ಯಾಪಿ ಜರ್ನಿ, ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಹೋಯ್ತವ್ರೆ. ನಂಗೆ ಬೇಜಾರಾಗ್ತಿದ್ದು ನಾನೇ ಹೋಗೋಕ್ಕಾಯ್ತಿಲ್ವಲ್ಲ ಅಂತ. ನಮ್ಮ ಮಮ್ಮಿ ಅಲ್ಲಿ ನೋಡಿ, ನಮ್ಮ ಅಕ್ಕ ಸ್ಮೈಲ್ ಫುಲ್ ಜೋಶ್, ಎಕ್ಸೈಟಲ್ಲಿ ಇದ್ದಾಳೆ ಅವಳಂತೂ ಫುಲ್ಲು. ಅವ್ರು ಹೊರಟ್ರು. ಸೊ ನಾವಿವಾಗ ನಮ್ಮಮ್ಮ ಮನೆಗೆ ಹೋಗ್ತಾರೆ. ನಾನು ಇಲ್ಲಿಂದ ಆಫೀಸ್ಗೆ ಹೋಗ್ತೀನಿ ಡೈರೆಕ್ಟಾಗಿ, ಇಲ್ಲ ನಿಯರ್ ಬೈಯೇ. ಬೇಜಾರಾಯ್ತೈತೆ ಯಾಕೋ, ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ಅವಳು ಹೋದಾಗ ಅಳು ಬರೋ ಥರ ಆಗೋಯ್ತು ಗೊತ್ತಾ ಫ್ರೆಂಡ್ಸ್. ಅವಳನ್ನ ಬಿಟ್ಟಿದ್ದೀನಿ ಒಂದು 3-4 ಡೇಸ್, ಇನ್ನೂ ಒಂದು ವಾರ ಎಲ್ಲ ಬಿಟ್ಟಿದ್ದೀನಿ. ಬಟ್ ಅವಳು ಹೋಗಿದ್ರೆ ಬಾಯಿ ಇಳ್ಬೇಕಾದ್ರೆ ನಂಗೆ ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ, ಬರ್ತಾಳೆ ವಾಪಸ್. 4-5 days ಐ ಬಿ ಮಿಸ್ಸಿಂಗ್ ಹರ್. ಗೈಸ್, ಫೈನಲಿ ನಾನು ಆಫೀಸ್ ಹತ್ರ ರೀಚ್ ಆದೆ. ಫೈನಲಿ ಐ ರೀಚ್ಡ್ ಮೈ ಆಫೀಸ್. ಲೆಫ್ಟ್
ಬಾಯ್ ಬಾಯ್. ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಚಂದನ ವ್ಲಾಗ್ಸ್ 23 ಯೂಟ್ಯೂಬ್ ಚಾನಲ್, ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.